ಪ್ರಚಾರ ಮಾಡ್ತಾ ಇದ್ದಾರೆ ಸರ್, ಎಲ್ಲ ಚುನಾವಣಾ ಪ್ರಚಾರ ಇದರಲ್ಲಿ ಲೋಕಸಭೆ ನಂತರದಲ್ಲಿ ಸರ್ಕಾರ ಇರಲ್ಲ, ಗ್ಯಾರಂಟಿಗಳು ನಿಂತು ಹೋಗ್ತವೆ, ಸರ್ಕಾರನೂ ಕೂಡ ಪತನ ಆಗುತ್ತೆ. ಸರ್ಕಾರದ ಅಸ್ತಿತ್ವದ ಬಗ್ಗೆನೇ ಪ್ರಶ್ನೆ ಮಾಡಿ ನೋಡಿ, ಈ ಕನಸು ಕಾಣೋರಿಗೆ ನಾವೇನು ಹೇಳೋಕ್ಕಾಗಲ್ಲ. ರಿಯಾಲಿಟಿ ಇದ್ದು ಮಾತಾಡಿದರೆ ಏನಾರ ಹೇಳ್ಬೋದು, ನಾವು ಉತ್ತರ ಕೊಡ್ಬೋದು. ಈ ಕನಸು ಕಾಣೋರಿಗೆ ಏನು ಹೇಳೋದು? ಅವ್ರು ಕಾಯ್ಕೊಂಡು ಕೂತಿದ್ದಾರೆ. ಏನಾದರೂ ಸರ್ಕಾರ ಬಿದ್ದೋಗ್ಬಿಟ್ರೆ ನಾವು ಅವರೊಂದಷ್ಟು ಜನ ಇವರೊಂದಷ್ಟು ಜನ ಎಲ್ಲ ಹಿಂದೆ ಮಾಡಿದ್ರಲ್ಲ, ಅವ್ರನ್ನೆಲ್ಲ ಸೇರಿಸ್ಕೊಂಡು ಆಪರೇಷನ್ ಕಮಲ ಮತ್ತೊಂದು ಸಾರಿ ಮಾಡಿ ಯಾರನ್ನಾದರೂ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿಬಿಡ್ಬೋದು ಅಂತೇಳಿ ಕನಸು ಕಾಣ್ತಾ ಇದ್ದಾರೆ. ಅದೆಲ್ಲ ಸಾಧ್ಯನೇ ಇಲ್ಲ ಯಾವತ್ತಿಗೂ. ಇನ್ನು 4 ವರ್ಷ ನಮ್ಮ ಸರ್ಕಾರ ಗಟ್ಟಿಯಾಗಿರುತ್ತೆ. ಯಾವ ಕಾರಣಕ್ಕೂ ಕೂಡ ನಾವೇನು ಸರ್ಕಾರ ಬೀಳೋದಾಗಲಿ ಅಥವಾ ತೊಂದರೆ ಆಗೋದಾಗಲಿ ಆಗೋದಿಲ್ಲ. ನಾವು ಈ ಚುನಾವಣೆಯಲ್ಲಿ 20 ಸೀಟನ್ನು ಗೆದ್ದಿದ್ದೇವೆ ಅಂತ ಹೇಳಿ ನಾವು ಹೊರಟಿದ್ದೇವೆ, ಗೆದ್ದಿದ್ದೇವೆ. ಅದರಲ್ಲಿ ಅವ್ರು ಹೇಳ್ಕೊಳ್ಳೋದು ಜನ ಹೇಳಬೇಕಲ್ರಿ. BJP ಹೇಳೋದು, ಕಾಂಗ್ರೆಸ್ ಹೇಳೋದು, ಇನ್ನೊಬ್ರು ಹೇಳೋದು ಆ ಪ್ರಶ್ನೆ ಅಲ್ಲ. ಇಲ್ಲಿ ಜನ ತೀರ್ಮಾನ ಮಾಡೋರು. ಜನಕ್ಕೆ ಗೊತ್ತಿದೆ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, 5 ಗ್ಯಾರಂಟಿ ಕೊಟ್ಟಿದ್ದೇವೆ. ಜನ ಕಂಫರ್ಟಬಲ್ ಆಗಿದ್ದಾರೆ. ಇವತ್ತಿರ್ತಕ್ಕಂಥ ಈ ಬರಗಾಲದ ಪರಿಸ್ಥಿತಿನಲ್ಲಿ ನಾವೇನಾದರೂ ಅವರಿಗೆ ಸಹಾಯ ಮಾಡದೆ ಹೋಗಿದ್ದಿದ್ರೆ, ಈ ಗ್ಯಾರಂಟಿಗಳು ಕೊಡದೆ ಹೋಗಿದ್ರೆ ಜನ ಎಷ್ಟು ಕಷ್ಟಕ್ಕೆ ಸಿಕ್ಕಾಕೊಳ್ಳೋರು ಅನ್ನೋದು ಜನಗಳಿಗೆ ಗೊತ್ತಿದೆ. BJP ಹೇಳಿದರೆ ಗೊತ್ತಾಗೋದಲ್ಲ, ಜನಗಳಿಗೆ ಗೊತ್ತಿದೆ. ಆದ್ದರಿಂದ ಇಟ್ ಈಸ್ ಇರಿಲೆವೆಂಟ್ ಅಷ್ಟೇ. ಸರ್, ಟಿಕೆಟ್ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಯಾರೆಲ್ಲ ಬೇರೆ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಸನ್ನು ಸೇರಿದ್ರು ಅವರು ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ, JDS ಅನ್ನು ಸೇರ್ತಾ ಇದ್ದಾರೆ, BJPಯನ್ನು ಸೇರ್ತಾ ಇದ್ದಾರೆ. ಭಾಳ ಜನ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ವಾಪಸ್ ಹೋಗ್ತಾ ಇದ್ದಾರೆ. ಕೆಲವರು ನಮಗಿಲ್ಲಿ ಸರಿಯಾಗಲಿಲ್ಲ ಅಂದ್ಕೊಂಡು ಹೋಗಿರ್ಬೋದೇನೋ, ಗೊತ್ತಿಲ್ಲ ನನಗೆ. ಆದರೆ ಭಾಳ ಜನ ನಮ್ಮ ಜೊತೆ ಬಂದಿದ್ದಾರಲ್ವ, ಅವರು ಇದ್ದಾರಲ್ಲ, ಅವ್ರನ್ನ ಯಾಕೆ ನಾವು ಹೆಚ್ಚು ಫೋಕಸ್ ಮಾಡಬಾರ್ದು? ಭಾಳ ಜನ ಬಂದಿದ್ದಾರೆ, ಅವರೆಲ್ಲ ಇದ್ದಾರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಬ್ಬರು ಇಬ್ಬರು ಯಾರೋ ನಮಗೆ ಕುರ್ಚಿ ಕೊಡಲಿಲ್ಲ ಬಂದ ತಕ್ಷಣ ಅಂಥೇಳಿ ಹೋಗಿದ್ದರೆ ಹೋಗಿರ್ಬೋದು. ಅದು ಕೂಡ ನನಗೆ ಗೊತ್ತಿಲ್ಲ ಯಾರು ಹೋಗಿದ್ದಾರೆ ಅಂತ. ಆದರೆ ಹೆಚ್ಚಿನ ಅಂಶ ನಮ್ಮ ಜೊತೆಯಲ್ಲಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಸರ್, ಈಗ ನಿಮ್ಮ ತುಮಕೂರಲ್ಲಿ ಸೋಮಣ್ಣವರು ಒಕ್ಕಲಿಗ ಸಮುದಾಯದ ಓಟ್ಗಳನ್ನೇ ಇದು ಮಾಡಿದ್ದಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ. ಮತ್ತೊಂದು ಕಡೆಗೆ ನಿಮ್ಮ ಸಚಿವರು KN ರಾಜಣ್ಣವ್ರು ಕೊಟ್ಟಂಥ ಹೇಳಿಕೆ ದೇವೇಗೌಡರ ಬಗ್ಗೆ ಅದು ಚರ್ಚೆ ಆಗ್ತಾ ಇದೆ ಸರ್. ಈ ಪರಿಣಾಮ ಬೀರಲ್ವ ಪಕ್ಷದ ಮೇಲೆ? ನೋಡಿ, ಜಾತಿ ಆಧಾರದ ಮೇಲೆ ಒಂದಿಷ್ಟು ಪರಿಣಾಮ ಬೀರ್ಬೋದು, ಆದರೆ ಜಾತಿ ಆಧಾರದ ಮೇಲೆ ಚುನಾವಣೆ ನಡೆಯೋದಿಲ್ಲ. ಅನೇಕ ಫ್ಯಾಕ್ಟರ್ಸ್ ಇರ್ತವೆ, 1, 2, 3 ಒಂದೇ ಒಂದು ಫ್ಯಾಕ್ಟ್ರಿ ಮೇಲೆ ಚುನಾವಣೆ ನಡೆಯೋದಿಲ್ಲ. ಅದರಿಂದ ಅದು ಎಲ್ಲ ಏನು ತೊಂದರೆ ಆಗೋದಿಲ್ಲ. ನಾವು ತುಮಕೂರಿನಲ್ಲಿ 100ಕ್ಕೆ 100 ಗೆದ್ದಿದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.